ಡಿಕ್ಕಿ ಹೊಡೆದ್ಬಿಟ್ಟಿದ್ದಾರೆ. ಅವ್ರಿಗೆ ತಲೆ ಹತ್ರ ಫುಲ್ ಓಪನ್ ಆಗ್ಬಿಟ್ಟೈತೆ ಮೇಲೆಯಿಂದ ಕೆಳಗಡೆವರೆಗೂ. ಗ್ರೀನ್ ಕಲರ್ದು ಗಾಗಲ್ಸ್ ಇತ್ತಲ್ಲ, ಹೆಲ್ಮೆಟ್ ಗಾಗಲ್ಸು, ಅದು ಹಿಂದೆ ಬಿದ್ದೋಯ್ತು ಅನ್ಕೋತೀನಿ. ನೋಡ ನೋಡಿ, ಹಿಂಗೆ ಹೋದ್ರೆ ಒಳಗಡೆನೆ ಹೋಗ್ಬೋದು. ಹಿಂಗೆ ಯಾರಾದರೂ ಓಡಿಸ್ತಿರುವಾಗ ಅದ್ರ ರೋಡ್ ಪ್ರೆಸೆನ್ಸ್ ನೋಡೋಕ್ಕೆ ಸಖತ್ತಾಗಿರುತ್ತೆ. ಸಖತ್ತಾಗೈತಲ್ಲ. ನಾನೇನೋ ನಿನ್ಗೆ ಗೊತ್ತಿರೋ ಥರ ಹೇಳ್ಕೊತಾ ಇದೆ ಅನ್ಕೊಂಡೆ. ಆಗುತ್ತೆ ಎತ್ಕೊಳ್ಳೋಕ್ಕೆ. ಇದು ಬಂದು ಫ್ಯಾಕ್ಟ್ರಿ ಔಟ್ಲೆಟ್ಟು ನೈಕರ್ನಾ. ಇನ್ನೂ ವಾರ್ಮ್ ಅಪ್ ಆಗ್ತಿದೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ ವುಲ್ಫ್ ಕಿಡ್ 007. ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ಕನಕಪುರ ರೋಡ್ ಹತ್ರ ಇರುವಂಥ ಒಂದು ಇಡ್ಸಿ ಬಿಡ್ಸಿಗೆ ನಾನು ಹೋಗ್ತಾ ಇದ್ದೀನಿ. ಕ್ರಾಫ್ಟ್ ಓರಿಯೆಂಟೆಡ್ ಶಾಪ್ ಅದು. ಸೊ ಅಲ್ಲಿ ಹೋಗೋಣ ಅಂತ ಸುಮ್ಮನೆ ಮನೇಲಿದ್ದೆ. ಜಸ್ಟ್ ಒಂದು ವಿಸಿಟ್ ಹಾಕ್ಕೊಂಡು ಒಂದು ರೈಡ್ ಹೋಗಿ ಬರೋಣ ಅಂತ. ಆರೋಹಳ್ಳಿ ಹತ್ರ ಬರುತ್ತದು. ಅದು ಬಂದು ಫ್ಯಾಕ್ಟ್ರಿ ಔಟ್ಲೆಟ್ಟು. ನಾವು ಸಿಟಿಲೆಲ್ಲ ಇಡ್ಸಿ ಬಿಡ್ಸಿ ನೋಡ್ತಿರಲ್ವ, ಅದು ಬಂದು ಶಾಪ್ ಇರುತ್ತೆ. ಇದು ಬಂದು ಫ್ಯಾಕ್ಟ್ರಿ ಔಟ್ಲೆಟು, ಡೈರೆಕ್ಟ್ ಫ್ಯಾಕ್ಟ್ರಿ ಔಟ್ಲೆಟು. ಸಕ್ಕ ದೊಡ್ಡ ಗೋಡನ್ ಅದು. ಸೊ ಅಲ್ಲಿ ಹೋಗೋಣ ಅಂತ ನಾನು ಮತ್ತು ವಿನಯ್ ಹೋಗ್ತಿದ್ದೀವಿ. ಈಗ ನಾವು ಹೋಗೋ ರೋಡ್ ಬಂದು ಜಿಗಣಿಯಿಂದ ಆರೋಹಳ್ಳಿಗೆ ಹೋಗೋ ರೋಡು. ಆನೆಕಲ್ ಇದೇನೋ ಬರುತ್ತದು, ಫಾರೆಸ್ಟ್ ಏರಿಯಾ. ಫ್ಯೂಯಲ್ ಅಪ್ ಮಾಡಿಸ್ಕೊಬಿಡ್ತೀನಿ. ಫ್ಯೂಯಲ್ ಸ್ವಲ್ಪ ಕಡಿಮೆ ಇದೆ ನನ್ನಲ್ಲಿ, ಕಡಿಮೆ ಏನು ರಿಸರ್ವಲ್ಲಿದೆ. ಯಾವುದಕ್ಕೂ ಒಂದ್ಸರಿ ಫ್ಯೂಯಲ್ ಅಪ್ ಮಾಡಿಸ್ಕೊಳ್ಳೋಣ. Let's go. ನಾನು ಹಾಕ್ಕೊಂಡಿರೋದು. ಫ್ಯೂಯಲ್ ಅಪ್ ಆಯಿತು. ಈ ಸಂದಿಗೆ ಒಂದಿಲ್ಲಿ ನಾಯಿಗಳು ಬಂದ್ಬಿಡ್ತಾವಂತ ಭಯ. ಈ ಥರ ಸಡನ್ ಹಂಪೆಲ್ಲ ಬಂದಾಗ ಎಕ್ಸ್ಪಲ್ಸಲ್ಲಿ ಎಕ್ಸ್ಪೆಷಲಿ ಫ್ರಂಟ್ ಬ್ರೇಕ್ ಜಾಸ್ತಿ ಯೂಸ್ ಮಾಡಿ. ಯಾಕಂದರೆ ರಿಯರ್ ಬ್ರೇಕಲ್ಲಿ ನಮಗೆ ABS ಇರೋಲ್ಲ, ಫ್ರಂಟಲ್ಲಿ ABS ಬರುತ್ತೆ. ಒಂದು 70% ಇದರಲ್ಲಿದ್ದರೆ ಕಂಟ್ರೋಲು, ಇನ್ನು 30% ರಿಯರ್ ಬ್ರೇಕಲ್ಲಿ ಇರಬೇಕು. ನಿಮಗೆ ರಾಹುಲ್ ಡಿಟೋ ಬ್ರೋ ಮನೆ ತೋರಿಸ್ತೀನಿ. ಇದೇ ರೋಡಲ್ಲೇ ಇರೋದು. ಆಲ್ಮೋಸ್ಟ್ ಜಿಗ್ಲಿಲಿ ಇರೋರು ಎಲ್ರಿಗೂ ಗೊತ್ತಿರುತ್ತೆ. ಡಿಟೋ ಬ್ರೋ ಮನೆ ನೋಡಿ, ಅದೇ ಮನೆ. ಅವ್ರ ವೈಫ್ ಇದ್ದಾರೆ, ಅಕ್ಕ. ಇಲ್ಲಿಂದ ವ್ಯೂ ನೋಡಬೇಕು ನೀವು. ನೆಕ್ಸ್ಟ್ ಮುಂದೆ ಕ್ರೇಜಿಯಾಗಿರುತ್ತೆ ವ್ಯೂ ಮಾತ್ರ. ಕಾಣಿಸ್ತಿದ್ಯಾ? ಇನ್ನೂ ಸ್ವಲ್ಪ ಮುಂದೆ ಹೋಗೋಣ. ನಿನ್ನೆ ಬಂದಿದ್ದಾನೆ. ರೋಡ್ ಮಾತ್ರ ಸಾಕಾಗಿರುತ್ತೆ ಇಲ್ಲಿ. ಬಾಯ್ಸ್ ಎಲ್ಲ ಫೋಟೋ ಶೂಟ್. ಈ ಕಡೆಯಿಂದ ಒಂದು ಬೆಟ್ಟಕ್ಕೆ ಹೋಗುತ್ತೆ ದಾರಿ. ನಾನು ಲಾಸ್ಟ್ ಟೈಮ್ ಹೋಗಿದ್ದೆ, ಒಬ್ಬನೇ ಹೋಗಿದ್ದೆ ಸೋಲೋಗೆ. ಚೆನ್ನಾಗಿರುತ್ತೆ ಬನ್ನರ್ಘಟ್ಟ ಹತ್ರ. ನಾನೊಂದು ವಾಟರ್ ಕ್ರಾಸಿಂಗ್ ವಿಡಿಯೋ ಹಾಕಿದ್ದೆ. ತುಂಬ ಜನ ಕಮೆಂಟ್ ಮಾಡಿದ್ರು ಲೊಕೇಶನ್ ಡೀಟೇಲ್ಸ್ಗೆ. ಲೊಕೇಶನ್ ಕಳಿಸಿದೆ ನಾನು. ನೋಡೋಣ, ಇಲ್ಲಿ ನೋಡಿಸ್ತೀನಿ ನಿಮ್ಗೂ ಲೊಕೇಶನ್. ಈಗ ವಿನಯ್ ಬಂದಿರ್ತಾನೆ ಇಲ್ಲೇ, ಅಲ್ಲೇ ಇದ್ದಾನೆ ವಿನಯ್. ವಿನಯ್ ಅವ್ನ್ ತರುಣ್ ಮನೆ ಹತ್ರ ಹೋಗಿದ್ದೆ. ಅವ್ರ ಚಿಕ್ಕಪ್ಪ ಜೊತೆ ಎಲ್ಲ ಇದು ಮಗ್ಗ ಹಾಕಕ್ ಹೋಗ್ತಾವಲ್ಲ. ಹೌದಾ? ಅವ್ನ್ ಬರಲ್ಲ ಅಂತ ಇನ್ನೇನ್ ಮಾಡೋದ? ಸರಿ ಸರಿ, ಹೋಗೋಣ ನಡಿ. ಸೇಮ್ ಡಿಸ್ಟೆನ್ಸ್ ತಾನ ನಿಮ್ಮ ಮನೆಯಿಂದ ಇಲ್ಗೂ ನನಗೂ ಇಲ್ಲಿಂದ? ಸೇಮು.
ನಾನು ಅದು ಇಲ್ಲೇ ಇರೋದು ವಾಟರ್ ಕ್ರಾಸು ರೈಟ್ ಸೈಡಲ್ಲಿ. ಆ ಜಂಕ್ಷನಿಂದ ಬಂದರೆ ಮುಂದೆ ಇಲ್ಲೇ ಕಾಣಿಸುತ್ತೆ. ಕ್ರೇಜಿಯಾಗಿರುತ್ತೆ ಅಲ್ಲಿ ಮಾತ್ರ. ತುಂಬ ಜನ ಲೊಕೇಶನ್ ಕೇಳಿದರು, ನಾನು ಪಿನ್ ಮಾಡಿದ್ದೆ ಅವ್ರಿಗೆ. ಸಕ್ಕತ್ತಾಗಿರುತ್ತೆ. ಈ ಕಡೆಯಿಂದ ಹೋಗಿ ಆ ಕಡೆ ಸುತ್ಕೊಂಡು ಹಿಂಗೆ ಬರ್ಬೋದು. ಮತ್ತೆ ನನ್ನ ಶೂಸ್ ಬೇರೆ ಇದಾಕೋಗ್ಬಿಟ್ಟಿದ್ದೀನಿ, ನೆಂದೋದ್ರೆ ಫುಲ್ ಅದು ಆರಲ್ಲ, ಡ್ರೈ ಆಗಲ್ಲ. ಈ ಕಡೆಯಿಂದ ಬಂದರೆ ಹಿಂಗೆ ವಾಪಸ್ ಹೋಗ್ಬೋದು. ಹಿಂಗೆ ಹೋದರೆ ಒಳಗಡೆನೇ ಹೋಗ್ಬೋದು. ಬೇಡ, ಆಗೋದ್ರೆ ಸ್ಲಿಪ್ಪರು ಕಷ್ಟ. ನಂದು ನೆಂದೋಗ್ಬಿಟ್ರೆ ಆರಲ್ಲ. ಹಿಂಗೆ ಹೋಗೋಣ ನಡಿ ವಾಪಸ್. ಇದು ಬೇಡ, ಇದು ಸಕ್ಕ ಡೀಪ್ ಐತೆ ಇದು. ಅವ್ನು ತಿರ್ಗ್ಸೋ ಕಷ್ಟ. ಇದು ಫುಲ್ ಫಾರೆಸ್ಟ್ ಲಿಮಿಟ್. ಹಿಂಗೆ ಒಳಗಡೆ ಹೋಗ್ಬೋದು. ಆ ಕಡೆ ಒಂದು ಬೆಟ್ಟಕ್ಕೆ ಹೋಗುತ್ತೆ, ನಾನು ಹೋಗಿದ್ದೆ ಲಾಸ್ಟ್ ಟೈಮಲ್ಲಿ. ವಿನಯ್, ಆ ಕಡೆ ಹೋಗಿ ವಿಡಿಯೋ ಮಾಡ್ತೀಯಾ? ಫೋನ್ ಕೊಡ್ತೀಯಾ? ಅಲ್ಲಿ ನಿಂತ್ಕೊಂಡು ಮಾಡಕ್ಕೆ ಹೇಳು. ಇದೇ ವಿಡಿಯೋ ಅವನೇ ಹೋಗಿ ಮಾಡ್ತಾ ಇದ್ದಂಗೆ, ಅವನೇ ವಿಡಿಯೋ. ಕಿರಿಸ್ತವ್ರ ಅವ್ರ ಮಕ್ಕಳೆಲ್ಲ. ಬರೋಗು. ಸೊ ಇಲ್ಲೊಂದು ಚಿಕ್ಕ ವಾಟರ್ ಕ್ರಾಸಿಂಗ್ ಮುಗಿಸ್ಕೊಂಡ್ವಿ. ನನ್ನ ಶೂ ಸ್ವಲ್ಪ ನೆಂದೋಗ್ಬಿಟ್ಟೈತೆ. ಇವಾಗ ಡೈರೆಕ್ಟ್ ಹಿಡ್ಸಿ ಬಿಡಿಸಿ ಹೋಗೋದೆ. ಇದು ಕಂಪ್ಲೀಟ್ ಆನೆಕಲ್ಗೆ ಸೇರುತ್ತೆ ಅನ್ಕೋತೀನಿ ಕಾಡು. ಒಂದು ಕಂಟೆಂಟ್ ಮಾಡೋಣ, ಒಂದು ಕಂಟೆಂಟು. ನೀನು ಮುಂದೆ ಹೋಗ್ತಾ ಇರು, ನಾನು ಗೊತ್ತಿಲ್ದಿರೋರ ಥರ ಬರ್ತೀನಿ. ಆಯ್ತು, ಆರಾನ್ ಮಾಡ್ತೀನಿ. ಬ್ರೋ ಬೈಕ್ ಚೆನ್ನಾಗೈತೆ, ಒಂದು ರೌಂಡ್ ಕೊಡ್ತೀರಾ ಅಂತ ಕೇಳ್ತೀನಿ. ಬನ್ನಿ ಬ್ರೋ ಅಂತ ಕೊಡು, ಇಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗೋಣ. ಪಾಯಿಂಟ್ಸ್ ಟ್ರಸ್ಟ್ ಲೆವೆಲ್ ಅಂತ ಸುಮ್ಮನೆ ಇನ್ಸ್ಟಾಗ್ರಾಮ್ಗೆ. ನಿನ್ನ ಮುಂದೆ ಹೋಗು. ಒಂದು ಕಂಟೆಂಟ್ ಮಾಡೋಣ ಅಂತ ಹೇಳಿದೆ. ಹೀಗೆ ಕಂಟೆಂಟ್ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ನಮ್ಮ ಬೈಕ್ನ ನಾವೇ ನೋಡೋದೇ ಚಂದ. ಹಿಂಗೆ ಯಾರಾದರೂ ಓಡಿಸ್ತಿರೋವಾಗ ಅದ್ರ ರೋಡ್ ಪ್ರೆಸೆನ್ಸ್ ನೋಡೋಕ್ಕೆ ಸಖತ್ತಾಗಿರುತ್ತೆ. ಹೆವಿ ಇದೆ ಬೈಕ್ ಇದು. ಇಲ್ಲಿ ಆ್ಯಕ್ಚುಲಿ ತುಂಬ ಟ್ರಯಲ್ಸ್ ಇದ್ದಾವೆ. ಇಲ್ಲಿ ಆನೆಕಲ್ ವನ್ಯಜೀವಿ ವಲಯಕ್ಕೆ ವಂದನೆಗಳು. ಸೊ ಎಂಡ್ ಆಗ್ತಾ ಇರೋದು. ಚೆನ್ನಾಗಿ ನೋಡ್ಕೋತಾನೆ ಗಾಡಿನ ಅವನು ಅಷ್ಟೇ. ಒಂದು ಸ್ಮಾಲ್ ಪಿಟ್ ಬ್ರೇಕ್ ತಗೊಂಡು ಮತ್ತೆ ಹೋಗ್ತಿದ್ದೀವಿ. ವಾವ್, ಯಾವುದಿದು ಕ್ರೇಜಿ ಆಗಿದೆ. ಯಾವುದೋ ಕಟ್ಟೆ ಇದೆ ಗುರಿಲಿ. ವಿನಯ್ ಹೇಳ್ಕೊಂಡ್ಬಿಟ್ಟ ಸಡನ್ನಾಗಿ. ಸಾಕಾಗ್ತಿದೆ ಕಟ್ಟೆ ಇದು.
ಕ್ರೇಜಿ ಲೊಕೇಶನ್ ಇದೆ ಅದು. ನೋಡೋಣ ಎಂಡ್ವರೆಗೂ ಏನಿರುತ್ತೆ ಅಂತ. ಸಾಕಾಗೈತಲ್ಲ. ನಾನೇನೋ ನಿನ್ಗೆ ಗೊತ್ತಿರೋ ಥರ ಹೇಳ್ಕೊತಾ ಇದೆ ಅಂದ್ಕೊಂಡೆ. ಯಾಕೆ ಇವ್ನು ಹಿಂಗೋಗ್ತಾನಲ್ಲ ವಿನಯ್ ಅಂತ ನಾನು. ಕ್ರೇಜ್ ಚೆನ್ನಾಗಿ ಬರೋದಿಲ್ಲ. ಹಾಕೋಣ ಫೋಟೋ ಫೋಟೋ ಚೆನ್ನಾಗಿ ಬರುತ್ತೆ. ಇಲ್ಲಿ ಹಿಂದೆ ಹಾಕ್ತೀನಿ. ಸಾಕಾಯ್ತಲ್ಲ. ಎಲ್ಲಿ ನೋಡು ಬರೀ ಲೇಔಟ್ಗಳೇಪ್ಪ. ಈ ಕಡೆ ಅದೊಂದು ಚಿಕ್ಕ ಪಾಂಡ್ ಇದೆ. ಹಾಂ ಜೀಪ್ ಅಲ್ಲ, ಹಳೆ ಜೀಪ್ ಅದು. ಓ ಕ್ರೇಜಿ. ಆ ಕಡೆ ಅಲ್ಲೇನು ಹಸುವಿನ ಇದ್ದಂಗಿದೆ. ಹಿಂಗೆ ಹೋದ್ರೆ ಏನು ಎಲ್ಲಿ ಹೋಗುತ್ತೆ ನೋಡೋಣ. ಅಲ್ಲ ನಿಧಾನಕ್ಕೆ ಹೋಗೋದು, ನೋಡೋದು, ವಾಪಸ್ ತಿರ್ಸ್ಕೊಬರೋಣ. ಇನ್ ಕೇಸ್ ಆ ಕಡೆ ಹೋಗಂಗಿತ್ತು ಅಂದರೆ ಅಲ್ಲಿ ಟ್ರೈಲ್ಸ್ ಎಲ್ಲ ಚೆನ್ನಾಗೈತೆ. ಒಂದ್ಸರಿ ಇದಕ್ಕೆ ಅಂತಲೇ ಬಂದರೆ ಚೆನ್ನಾಗಿರುತ್ತೆ ಟ್ರೈಲ್ಸ್ ಹೋಗೋಕ್ಕೆ. ಇನ್ನೂ ಸಖತ್ ಟ್ರೈಲ್ಸ್ ಇದಾವೆ ಒಳಗಡೆ. ಈಗ ಒಂದಷ್ಟು ಫೋಟೋಸ್ ತೊಗೊಂಡ್ವಿ. ಇಲ್ಲಿಂದ ಹೊರಡೋದೆ ಕೆಲಸ. ಈಗ ಚೆನ್ನಾಗಿತ್ತು. ಈಸಿ ಇರುತ್ತೆ ಸರಿ. ಬೈಕ್ ಹಾಕ್ಕೊಂಡು ಹಿಂಗೆ ಎತ್ತಿದ್ರೆ ಈಸಿಯಾಗಿ ತಿರ್ಸ್ಕೋಬೋದು. ಚೆನ್ನಾಗಿದೆ ಗುರು ಪ್ಲೇಸು. ಸ್ಯಾಡಲ್ ಮಾಡ್ಕೊಂಡು ನನ್ನ ಕ್ಯಾಮ್ರಾ ಚಾರ್ಜ್ ಹಾಕಿಲ್ಲ. ಬ್ಯಾಟ್ರಿ ಸ್ವಲ್ಪ ಕಡಿಮೆ ಇದೆ. ಯಾಕಂದರೆ ಸಡನ್ನಾಗಿ ಪ್ಲ್ಯಾನ್ ಆಗಿತ್ತಿದು ಹೋಗೋಣ ಅಂತ. ಗಾಗಲ್ಸ್ ಬಿದ್ದೋಯ್ತು ಅನ್ಕೋತೀನಿ. ನಂದು ಗಾಗಲ್ಸ್ ಬಿದ್ದೋಯ್ತು ಅನ್ಕೋತೀನಿ. ಆಯ್ತಾ ಇಲ್ಲಿ ಮೇಲೆ ಅದಲ್ಲ ಗ್ರೀನ್ ಕಲರ್ದು ಗಾಗಲ್ಸ್ ಇತ್ತಲ್ಲ, ಹೆಲ್ಮೆಟ್ ಗಾಗಲ್ಸು. ಅದು ಹಿಂದೆ ಬಿದ್ದೋಯ್ತು ಅನ್ಕೋತೀನಿ. ನೋಡ ನೋಡಿ. ಶಿಟ್, ಗಾಗಲ್ಸ್ ಏನೋ ಬಿದ್ದೋಯ್ತು ಅನ್ಕೋತೀನಿ. ಆಗುತ್ತೆ ಎತ್ಕೊಳ್ಳೋಕ್ಕೆ. ಯಾರು ಹಚ್ಚಿಲ್ಲ, ಏನೂ ಆಗಿಲ್ಲ. ಹಾಂ ನಡಿ. ಆ್ಯಕ್ಚುಲಿ ಮುಂದೆಗಡೆ ಹಾಕ್ಕೊಬಿಟ್ಟಿದೆ, ಅದು ಗಾಳಿಗೆ ಇದು ಹೋಗ್ಬಿಟ್ಟಿದೆ. ಸೊ ಈಗಷ್ಟೇ ಆರೋಹಳ್ಳಿ ರೀಚ್ ಆದ್ವಿ. ಆರೋಹಳ್ಳಿ. ಇಲ್ಲಿ ಯಾರೋ ಕಾಪ್ಸ್ ಇಲ್ಲದೆ ಇದ್ರೆ ಸಾಕಪ್ಪ. ಮುಂದೆ ಹೋಗಿ ರೈಟ್ ಎತ್ಕೋಬೇಕು. ಸೊ ಇದೇ ಕನಕಪುರ ರೋಡು, ಆರೋಹಳ್ಳಿ ಹತ್ರ ಇರುವಂಥ
ಇಟ್ಸಿ ಬಿಟ್ಸಿ ಇಟ್ಸಿ ಬಿಟ್ಸಿ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಇದು ಬಂದು ಫ್ಯಾಕ್ಟ್ರಿ ಔಟ್ಲೆಟು. ನೀವೇನು ಸಿಟೀಲಿ ನೋಡ್ತೀರಾ ನಾನು ಹೇಳ್ದಲ್ವಾ, ಸೊ ಅದು ಬಂದು ಶಾಪ್ಸ್ ಆದರೆ ಇದು ಬಂದು ಫ್ಯಾಕ್ಟ್ರಿ, ಡೈರೆಕ್ಟ್ ಫ್ಯಾಕ್ಟ್ರಿ ಔಟ್ಲೆಟ್ ಆಗಿರುತ್ತೆ. ನೋಡೋಣ ಒಳಗಡೆ ಏನಾದರೂ ಕ್ಯಾಮ್ರಾ ಅಲೋ ಮಾಡಿದ್ರೆ ತೋರಿಸ್ತೀನಿ, ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಅಲೋ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನೋಡಿಕೊಂಡು ಹಾಗೆ ವಾಪಸ್ ಹೋಗ್ತಾ ಇರೋದೆ. हेलमेट रखना, नहीं करना नहीं पहन के जाएगा प्रॉब्लम। हेलमेट अंदर पहन के जाएगा प्रॉब्लम है ना। नहीं 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 बेटा हेलमेट इधर ही ले जाओ, कैमरा लेके जाओ उसको। ಬಿಡಿಸಿ ಬಿಡಿಸಿ ಒಳಗಡೆ ಸಕ್ಕ ದೊಡ್ಡ ಗೋಡನ್ ಇದು. ನೋಡೋಣ ನಮಗೇನು ಬೇಕೋ ಅದನ್ನ ಸಿಕ್ಕಿದ್ರೆ ತೊಗೊಂಡು ಹೋಗ್ತೀವಿ. ಫುಲ್ ಬರೀ ಕ್ರಿಸ್ಮಸ್ದೇ ಇಟ್ಟಿದ್ದಾರೆ. ಸಕ್ಕ ದೊಡ್ಡ ಗೋಡನ್ ಇದು. ಇಲ್ಲೆಲ್ಲ ಕಡಿಮೆ ಪ್ರೈಸ್ಗೆ ಸಿಕ್ಬಿಡುತ್ತೆ ನಿಮಗೆ, ಬಟ್ ಸ್ವಲ್ಪ ದೂರ ಆಗುತ್ತೆ. ಸಿಟಿಲಿರೋದ್ರಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಒಂದು 40-50% ಕಡಿಮೆನೇ ಇರುತ್ತೆ. ಸಕ್ಕ ದೊಡ್ಡ ಗೋಡನ್ ಇದೆ ಇದು. ಏನು ಬೇಕು ಆರ್ಟ್ ರಿಲೇಟೆಡ್, ಆರ್ಟ್ ಆ್ಯಂಡ್ ಕ್ರಾಫ್ಟ್ ರಿಲೇಟೆಡ್ ಎಲ್ಲ ಸಿಗುತ್ತೆ, A to Z. ಗಿಫ್ಟ್ಸ್ ಆಗಿರ್ಬೋದು ಎಲ್ಲ. ಎಲ್ಲಿ ಶಾಪಿಂಗ್ ಮುಗಿಸ್ಕೊಂಡ್ವಿ, ಇನ್ನೇನು ಹೊರಡೋದೆ. ಬಾಯ್. हाँ यूट्यूबर है, मेरा चैनल है, चेक करो, सब्सक्राइब करो। हाँ सब्सक्राइब करो. क्या नाम है? दी वुल्फ किड है. हाँ दी वुल्फ किड. ಅದಕ್ಕೆ ಬರಲ್ಲ. ಎಲ್ಲಿಂದ ತೊಗೊಂಡ್ವಿ, ಇನ್ನೇನು ಹೊರಡೋದೆ. ಇಲ್ಲೇನು ಆಕ್ಸಿಡೆಂಟು ಕ್ರೇಜಿ. ಓಹೋ ಡಿಕ್ಕಿ ಹೊಡೆದ್ಬಿಟ್ಟಿದ್ದಾರೆ. ಯಾರಿಗೇನು ಆಗಿಲ್ಲ ಅನ್ಕೋತೀನಿ. ಏರ್ ಬ್ಯಾಗೆಲ್ಲ ಓಪನ್ ಆಗಿಬಿಟ್ಟಿದೆ. ನನ್ನ ಹತ್ತಿಲೆಲ್ಲ ರಕ್ತ ಸುರಿತಾ ಇದೆ. ಶಿಟ್. ಹೆಂಗರು ಹಿಂಗೈತೆ, ಸರಿ ಹೊಡೆದವ್ರೆ. ಏನಾಗೈತೆ ವಿನಯ್? ಗೊತ್ತಿಲ್ಲ ಅಣ್ಣ, ನಾನು ಇವಾಗ ನೋಡ್ತಾ ಇರೋದು. ಬಾ ವಿನಯ್ ಹೋಗೋಣ. ವಿನಯ್ ನಡಿ ನಡಿ.
ಆಗ್ಬಿಟ್ಟೈತೆ ಇಲ್ಲಿ ಫುಲ್ ಹಿಂಗೆ ಓಪನ್ ಆಗ್ಬಿಟ್ಟೈತೆ ಅವ್ರಿಗೆ. ಇವ್ನು ಯಾರೋ ಹೋಗ್ಲಾ ಬೇಡ ಅಂತ ಹೋಗ್ತಾವನೆ. ಸೈಕ್ ಆಗ್ಬಿಟ್ಟೈತೆ ಅವ್ರಿಗೆ, ತಲೆ ಹತ್ರ ಫುಲ್ ಓಪನ್ ಆಗ್ಬಿಟ್ಟೈತೆ ಮೇಲೆಯಿಂದ ಕೆಳಗಡೆವರೆಗೂ. ಇನ್ನೊಂದು ಕಾರ್ ಡ್ರೈವರ್ಗೆ ಏನೂ ಆಗಿಲ್ಲ, ಮುಂದೆ ನಿಂತಿದ್ದ ಪಪ್ಪ ಗೇಟ್ ಅಂತೆ ಅವರು. ಏನಾಯ್ತು ಏನೂ ಆಗದೆ ಇದ್ರೆ ಅಷ್ಟೇ ಸಾಕು. ಹೋಪ್ ಯು ಪೀಪಲ್ ಲೈಕ್ ದಿಸ್ ವಿಡಿಯೋ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬಾಯ್.